ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUCಯಿಂದ ದ್ವಿತೀಯ PUCಗೆ ತೇರ್ಗಡೆ ಹೊಂದಿ ಬಂದ ತಮಗೆಲ್ಲರಿಗೂ ಅಭಿನಂದನೆಗಳು. ಈ ವರ್ಷ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದಲ್ಲಿ ಒಟ್ಟು 9 ವಿಷಯಗಳನ್ನು ನೀವು ಅಭ್ಯಾಸ ಮಾಡಲಿಕ್ಕಿದ್ದೀರಿ. ಈ 9 ವಿಷಯಗಳಲ್ಲಿ ಮೊದಲ ವಿಷಯ ಅಂದರೆ ಪಾಠವಾಗಿ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಒರಿಜಿನ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್. ಈ ಪಾಠವನ್ನು ನೀವು ಅಭ್ಯಾಸ ಮಾಡಲಿಕ್ಕಿದ್ದೀರಾ. ಇದರ ಕುರಿತಾಗಿ ನಾವು ಇವತ್ತಿನ ಕ್ಲಾಸಿನಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಈ ಅಧ್ಯಾಯವನ್ನು ಏಕೆ ಕಲಿಯಬೇಕು, ಇದರ ಹಿಂದಿನ ಉದ್ದೇಶ ಏನು ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಳುವ. ಮೊದಲನೇದಾಗಿ ಈ ಅಧ್ಯಾಯದ ಕಲಿಕೆಯ ಹಿಂದಿನ ಮುಖ್ಯ ಉದ್ದೇಶ ನಮ್ಮ ಸ್ವಾತಂತ್ರ್ಯ ಚಳವಳಿಯ ಹಿಂದೆ ನಡೆದಿರುವ ಘಟನೆಗಳನ್ನು ತಿಳಿದುಕೊಳ್ಳುವುದು. ಈ ಘಟನೆಗಳನ್ನು ತಿಳಿದುಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಮನಸ್ಸಿನಲ್ಲಿ ರಾಷ್ಟ್ರೀಯ ಭಾವನೆ ಮೂಡುವಂತೆ ಮಾಡೋದು. ಇನ್ನು ಈ ಅಧ್ಯಾಯದ ಎರಡನೆಯ ಉದ್ದೇಶ ಏನು ಹೇಳಿದರೆ, ಈ ಅಧ್ಯಾಯದಲ್ಲಿ ನಾವು 2 ಅತಿ ಮುಖ್ಯ ಕಾಯ್ದೆಗಳನ್ನು ಅಭ್ಯಾಸ ಮಾಡಲಿಕ್ಕೆ ಇದ್ದೇವೆ. ಅವುಗಳು ಯಾವುದೆಂದರೆ, ಮೊದಲನೇದಾಗಿ 1935ರ ಭಾರತ ಸರ್ಕಾರ ಕಾಯ್ದೆ, ಮತ್ತೊಂದು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಈ 2 ಕಾಯ್ದೆಗಳು ಅತ್ಯಂತ ಪ್ರಾಮುಖ್ಯವಾದುದು ಅಂತ ನಾನು ಯಾಕೆ ಹೇಳಿದರೆ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ನಮ್ಮ ಭಾರತ ಸಂವಿಧಾನವು ಈ 2 ಕಾಯ್ದೆಗಳಿಂದ ಆಯ್ದ ಅಂಶಗಳನ್ನು ಬಹುತೇಕ ಒಳಗೊಂಡಿದೆ. ಆದುದರಿಂದ ನಾವು ಈ ಅಧ್ಯಾಯದಲ್ಲಿ ಈ 2 ಕಾಯ್ದೆಗಳನ್ನು ಅಭ್ಯಾಸ ಮಾಡುವುದರಿಂದ ಭಾರತದಲ್ಲಿ ಸಂವಿಧಾನಾತ್ಮಕವಾದ ಬೆಳವಣಿಗೆ ಹೇಗೆ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಇನ್ನು ಈ ಅಧ್ಯಾಯದ 3ನೇ ಉದ್ದೇಶ ನಮ್ಮ ದೇಶದಲ್ಲಿ ರಾಜಕೀಯ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳುವುದು. ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆಗೊಂಡಂಥ ಮಧ್ಯಂತರ ಸರ್ಕಾರ, ಅಂತೆಯೇ ಸ್ವಾತಂತ್ರ್ಯ ನಂತರ ರಚನೆಗೊಂಡಂಥ ಸಂವಿಧಾನ ಮತ್ತು ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಗಳು, ಇದರ ಬಗ್ಗೆ ನಾವು ತಿಳ್ಕೊಳ್ಬೋದು. ಇನ್ನು ಈ ಅಧ್ಯಾಯದ 4ನೇ ಉದ್ದೇಶ ನಮ್ಮ ಭಾರತ ಸಂವಿಧಾನದ ರಚನೆಯಲ್ಲಿ ರಾಜ್ಯಾಂಗ ಸಮಿತಿಯ ಪಾತ್ರ ಎಂಥದ್ದು, ಅಂದರೆ ಸಂವಿಧಾನ ರಚನಾ ಸಭೆ ನಮ್ಮ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಅದು ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ. ಅದರ ಈ ಪಾತ್ರದ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಇನ್ನು ಕೊನೆಯ ಉದ್ದೇಶ, ಈ ಅಧ್ಯಯನವನ್ನು ನಾವು ಯಾಕೆ ಮಾಡಬೇಕು ಅನ್ನೋದು, ಸ್ವಾತಂತ್ರ್ಯ ನಂತರ ಹಲವಾರು ದೇಶೀಯ ಸಂಸ್ಥಾನಗಳಾಗಿ ಹರಿದು ಹಂಚಿ ಹೋಗಿದಂತಹ ಭಾರತದ ರಾಜ್ಯಗಳನ್ನು ಏಕೀಕರಣಗೊಳಿಸುವುದು, ವಿಲೀನೀಕರಣಗೊಳಿಸುವ ಪ್ರಕ್ರಿಯೆಯನ್ನು ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೇವೆ. ರಾಜ್ಯಗಳ ಏಕೀಕರಣ ಅಥವಾ ವಿಲೀನೀಕರಣ ಪ್ರಕ್ರಿಯೆ ಅನ್ನೋದು ಸುಲಭದ ಮಾತಾಗಿರಲಿಲ್ಲ. ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂತಲೇ ಪ್ರಸಿದ್ಧರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ಏಕೀಕರಣ ಕಾರ್ಯದಲ್ಲಿ ಅವರು ವಹಿಸಿದಂಥ ಪಾತ್ರ, ಅವರ ಉಕ್ಕಿನಂತಹ ವ್ಯಕ್ತಿತ್ವ, ಈ ರೀತಿಯ ಒಂದು ಏಕೀಕರಣ ಕಾರ್ಯದಲ್ಲಿ ಅವರು ತೋರಿಸಿದ ಸಾಧನೆ, ಎಲ್ಲ ವಿಷಯಗಳನ್ನು ನಾವು ಈ ಅಧ್ಯಯನದಲ್ಲಿ ತಿಳ್ಕೊಳ್ಬೋದು. ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದರು. ಆದರೆ ಹಲವಾರು ದೇಶೀಯ ಸಂಸ್ಥಾನಗಳಾಗಿ ಹರಿದು ಹಂಚಿ ಹೋಗಿದ್ದಂತಹ ಈ ರಾಜ್ಯಗಳನ್ನು ವಿಲೀನೀಕರಣಗೊಳಿಸುವ ಪ್ರಕ್ರಿಯೆ ಎಷ್ಟು ಕಷ್ಟವಾಗಿತ್ತು ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ವಿವರವಾಗಿ ತಿಳ್ಕೊಳ್ತೇವೆ. ರಾಜ್ಯಗಳ ವಿಲೀನೀಕರಣ ಪ್ರಕ್ರಿಯೆ ಅಡಿಯಲ್ಲಿ. ವಿದ್ಯಾರ್ಥಿಗಳೇ, ಇವಿಷ್ಟು ಈ ಮೊದಲ ಅಧ್ಯಾಯದ ಕಲಿಕೆಯ ಹಿಂದಿರುವ ಉದ್ದೇಶಗಳು. ಈ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡ ನಂತರ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದತ್ತ ಒಂದು ಮೆಲುಕು ನೋಟವನ್ನು ಹಾಕೋಣ ಬನ್ನಿ. ವಿದ್ಯಾರ್ಥಿಗಳೇ, ಪ್ರಪಂಚದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ದೇಶಗಳು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಚಳುವಳಿಯನ್ನು ನಡೆಸಿದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಆದರೆ ನಮ್ಮ ದೇಶದ ಸ್ವಾತಂತ್ರ್ಯ ಚಳುವಳಿ ಅನ್ನುವಂಥದ್ದು ಒಂದು ವಿಭಿನ್ನವಾದಂಥ ಸ್ವಾತಂತ್ರ್ಯ ಚಳುವಳಿಯಾಗಿತ್ತು. ಯಾಕೆ ವಿಭಿನ್ನ ಹೇಳಿದರೆ, ನಮ್ಮ ದೇಶದ ಸ್ವಾತಂತ್ರ್ಯ ಚಳುವಳಿ ಅದೊಂದು ದೊಡ್ಡ ಮಟ್ಟದ ಜನಾಂದೋಲನವಾಗಿತ್ತು.
ಗಾಂಧೀಜಿಯವರ ಸತ್ಯ ಅಹಿಂಸೆಯ ದಾರಿಯಲ್ಲಿ ಹೋಗಿ ನಡೆದು ಮಾಡಿದಂತಹ ಇದು ಸ್ವಾತಂತ್ರ್ಯ ಚಳವಳಿಯಾಗಿತ್ತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್ ಇಂಥ ಹಲವಾರು ಧೀಮಂತ ನಾಯಕರು ಭಾರತೀಯರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿ ಅವರ ಉದಾತ್ತ ಮೌಲ್ಯಗಳಿಂದ ಭಾರತೀಯರಲ್ಲಿ ರಾಜಕೀಯ ಪ್ರಜ್ಞೆಗಳನ್ನು ಮೂಡಿಸಿ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರೆಲ್ಲರೂ ಪಾಲ್ಗೊಳ್ಳುವಂತೆ ಪ್ರೇರಣೆಯನ್ನು ನೀಡ್ತಾರೆ. ಈ ಸ್ವಾತಂತ್ರ್ಯ ಹೋರಾಟಗಾರರ ಉದಾತ್ತ ಧ್ಯೇಯಗಳನ್ನು ಮುಂದಕ್ಕೆ ನಮ್ಮ ಸಂವಿಧಾನ, ಸರಕಾರ, ರಾಜಕೀಯ ಪಕ್ಷಗಳು ಅವುಗಳ ಸಿದ್ಧಾಂತಗಳಲ್ಲಿ ಅಳವಡಿಸಿಕೊಳ್ಳಲಾಯಿತು. ಜನತಾ ಸಾರ್ವಭೌಮತೆ, ನಾಗರಿಕ ಸ್ವಾತಂತ್ರ್ಯ, ಜಾತ್ಯತೀತತೆ ಇವೇ ಮುಂತಾದವುಗಳು ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನೆಲೆಗಟ್ಟುಗಳಾಗಿದ್ದವು. ಈ ಪ್ರಮುಖ ನೆಲೆಗಟ್ಟುಗಳನ್ನು ನಾವು ಇಂದಿಗೂ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ನಮ್ಮ ಸಂವಿಧಾನವು ಎಲ್ಲ ಉದಾತ್ತ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವುದು ನಮ್ಮ ಸಂವಿಧಾನದ ಒಂದು ಶ್ರೇಷ್ಠತೆಗೆ ಒಂದು ಪ್ರತೀಕವಾಗಿದೆ. ವಿದ್ಯಾರ್ಥಿಗಳೇ, 1947ರಂದು ಬ್ರಿಟಿಷರ ದಾಸ್ಯದಿಂದ ಭಾರತಕ್ಕೆ ಮುಕ್ತಿ ಸಿಕ್ಕಿತು ಅನ್ನುವ ಸಂಭ್ರಮ ಒಂದು ಕಡೆಯಾದರೆ, ದೇಶ ವಿಭಜನೆ ಆಯಿತು, ಸ್ವಾತಂತ್ರ್ಯದೊಂದಿಗೆ ದೇಶ ವಿಭಜನೆ ಆಯಿತು ಅನ್ನುವ ದುಃಖ ಇನ್ನೊಂದು ಕಡೆ. ದೇಶ ವಿಭಜನೆಯಾದಾಗ ದೇಶ ಹಲವಾರು ಸಮಸ್ಯೆಗಳನ್ನು, ಭಾರತ ಹಲವಾರು ಸಮಸ್ಯೆಗಳನ್ನು ಎದುರಿಸಿತ್ತು. ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉದ್ಭವಿಸಿದವು. ಆ ಸಮಸ್ಯೆಗಳಲ್ಲಿ ಪ್ರಮುಖ ಸಮಸ್ಯೆಯಾಗಿತ್ತು ಜನರ ವಲಸೆ ಸಮಸ್ಯೆ. ಯಾಕೆಂದರೆ ದೇಶ ವಿಭಜನೆ ಆದಾಗ ಒಂದಷ್ಟು ಜನರು ಭಾರತದಲ್ಲೇ ಇರಲಿಕ್ಕೆ ಬಯಸಿದರು, ಇನ್ನೊಂದಷ್ಟು ಜನರು ಪಾಕಿಸ್ತಾನವನ್ನು ಸೇರಲಿಕ್ಕೆ ಬಯಸಿದರು. ಇದರಿಂದ ಏನಾಯಿತು ಹೇಳಿದ್ರೆ, ಗಡಿ ಪ್ರದೇಶಗಳಲ್ಲಿ ಕೋಮು ಗಲಭೆಗಳು, ಹಿಂಸಾಚಾರಗಳು ಹೆಚ್ಚು ಆದವು. ಆದ್ದರಿಂದ ಈ ಜನರ ವಲಸೆ ಸಮಸ್ಯೆ ಅನ್ನುವಂಥದ್ದು ಭಾರತವನ್ನು ಅತೀವವಾಗಿ ಕಾಡಿದ ಸಮಸ್ಯೆಯಾಗಿತ್ತು ಅಂದು. ಇನ್ನು ಆರ್ಥಿಕವಾಗಿ ಕೂಡ ಭಾರತ ಸಮಸ್ಯೆಗಳನ್ನು ಎದುರಿಸಿತ್ತು. ಆರ್ಥಿಕವಾಗಿ ಕೃಷಿ ರಂಗ, ಕೈಗಾರಿಕಾ ರಂಗಗಳು ತಮ್ಮ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸ್ತವೆ. ಇದರಿಂದಾಗಿ ಭಾರತಕ್ಕೆ ಆರ್ಥಿಕ ಹಿನ್ನಡೆ ಆಗ್ತದೆ. ಬಡತನ, ಆರೋಗ್ಯದಂಥ ಸಮಸ್ಯೆಗಳು ಉದ್ಭವಿಸ್ತದೆ. ಇಷ್ಟು ಮಾತ್ರ ಅಲ್ಲದೆ ದೇಶ ವಿಭಜನೆಯಿಂದಾಗಿ ಹೊಸ ಸಮಸ್ಯೆಗಳು ಹುಟ್ಟಿಕೊಳ್ತವೆ. ಈ ಹೊಸ ಸಮಸ್ಯೆಗಳಿಂದ ಜರ್ಜರಿತವಾದಂತಹ ಭಾರತ ದೇಶವನ್ನು ಸಮರ್ಪಕವಾಗಿ ಮುನ್ನಡೆಸುವ ಒಂದು ಕಾನೂನಿನ ಅವಶ್ಯಕತೆ ತಲೆದೋರಿತು. ಈ ಕಾನೂನನ್ನು ಮಾಡುವಂತಹ ಒಂದು ಸರ್ಕಾರ, ಒಂದು ಸಂವಿಧಾನದ ಅವಶ್ಯಕತೆ ಭಾರತದ ಎದುರು ಬಂದು ನಿಂತಿತು. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ತುರ್ತಾಗಿ ನಿರ್ವಹಿಸಲೇಬೇಕಾದಂತಹ ಜವಾಬ್ದಾರಿಗಳು ಕೆಲವಿದ್ದವು. ಅವುಗಳೇನೆಂದರೆ, ಒಂದು, ಹರಿದು ಹಂಚಿ ಹೋಗಿದ್ದಂತಹ ಭಾರತವನ್ನು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸಿತು. ಇನ್ನು ಎರಡನೆಯ ಕಾರ್ಯ, ತುರ್ತು ಕಾರ್ಯ, ಸಂವಿಧಾನವನ್ನು ರಚಿಸುವುದು ಮತ್ತು ಪ್ರಜಾಸತ್ತಾತ್ಮಕ ಪ್ರಾತಿನಿಧಿಕ ಪ್ರಜಾಪ್ರಭುತ್ವದ ನಿರ್ಮಾಣವನ್ನು ಮಾಡೋದು. ಇನ್ನು ಮೂರನೆಯದಾಗಿ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡೋದು. ವಿದ್ಯಾರ್ಥಿಗಳೇ, ಇನ್ನು ಸ್ವಲ್ಪ ನಾವು ಭಾರತದಲ್ಲಿ ಬ್ರಿಟಿಷರು ಯಾವ ರೀತಿ ಅಧಿಕಾರ ಸ್ಥಾಪನೆ ಮಾಡ್ತಾರೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವ. ವಿದ್ಯಾರ್ಥಿಗಳೇ, ನೀವು ತಿಳ್ಕೊಂಡ ಪ್ರಕಾರ ಕ್ರಿಸ್ತಶಕ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿ ಬ್ರಿಟಿಷ್ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು, ರಾಯಲ್ ಚಾರ್ಟರ್ ಅಂತ ಹೇಳ್ತಾರೆ ಇದಕ್ಕೆ, ಅನುಮತಿಯನ್ನು ಪಡ್ಕೊಂಡು ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದು ಭಾರತದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ತೆರೀತದೆ. ಅಲ್ಲಿಂದ ಮುಂದೆ 1757ರಲ್ಲಿ ನಡೆದ ಪ್ಲಾಸಿ ಕದನದಲ್ಲಿ ಬಂಗಾಳದ ನವಾಬನನ್ನು ಸೋಲಿಸಿ ಬಂಗಾಳದಲ್ಲಿ ಕಂದಾಯ ವಸೂಲಾತಿಯ ಅಧಿಕಾರವನ್ನು ಬಳಸಿಕೊಂಡು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ ಅಧಿಕಾರ ಚಲಾವಣೆಯನ್ನು ಮಾಡ್ತದೆ. ಹೀಗೆ 1757ರಿಂದ 1858ರವರೆಗೆ ಈಸ್ಟ್ ಇಂಡಿಯಾ ಕಂಪೆನಿ ಭಾರತದಲ್ಲಿ ಅಧಿಕಾರ ಚಲಾವಣೆಯನ್ನು ಮಾಡ್ತದೆ.
1757ರಿಂದ 1858ರವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಅಧಿಕಾರ ಸ್ಥಾಪನೆ ಮಾಡ್ತದೆ. ಈ ಅವಧಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ನಡೆಸಿದ ಆಡಳಿತ ಅದು ಶೋಷಣೆ, ತಾರತಮ್ಯತೆ, ದಬ್ಬಾಳಿಕೆ ಇದಕ್ಕೆ ಹೆಸರುವಾಸಿಯಾಗಿತ್ತು. ಆದುದರಿಂದ 1857ರಲ್ಲಿ ಸಿಪಾಯಿ ದಂಗೆ ಉಂಟಾಯಿತು. ಈ ಸಿಪಾಯಿ ದಂಗೆ ಅನ್ನೋದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ನಡೆಸಿದ ದಬ್ಬಾಳಿಕೆಯ ಆಡಳಿತದ ವಿರುದ್ಧ ಭಾರತೀಯರ ಅಸಮಾಧಾನದ ಪರಿಣಾಮ ಅಂತ ಹೇಳಿದರೆ ತಪ್ಪಿಲ್ಲ. ಭಾರತೀಯ ಇತಿಹಾಸಕಾರರು ಈ ಸಿಪಾಯಿ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಕರೆದರು. ಯಾಕೆ ಹೇಳಿದರೆ ಈ ಸಿಪಾಯಿ ದಂಗೆ ಸಂದರ್ಭ ಉಂಟಾದಂತಹ ಒಂದು ಜನಾಂದೋಲನ ಅನ್ನೋದು ಇದು ಭಾರತದಲ್ಲಿ ಪ್ರಪ್ರಥಮ ಬ್ರಿಟಿಷರ ವಿರುದ್ಧ ನಡೆದ ಪ್ರಪ್ರಥಮ ಒಂದು ಜನಾಂದೋಲನವಾಗಿತ್ತು. ಭಾರತೀಯರೆಲ್ಲ ಒಟ್ಟು ಸೇರಿ ನಡೆಸಿದ ಚಳವಳಿ ಇದಾಗಿತ್ತು. ಆದ್ದರಿಂದ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಕರೆಯಲಾಯಿತು. ಹೀಗೆ 1857ರಲ್ಲಿ ನಡೆದ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಅಧಿಕಾರವನ್ನು ಕಳೆದುಕೊಳ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದ ಆಡಳಿತವನ್ನು ನಡೆಸಲು ಕಷ್ಟ ಆಗ್ತದೆ ಅಂತ ಯಾವಾಗ ಬ್ರಿಟಿಷ್ ರಾಣಿಗೆ ಅನಿಸ್ತದೋ ಆವಾಗ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನು ತಾನು ಅಂದರೆ ಬ್ರಿಟಿಷ್ ಸರ್ಕಾರ ನೇರವಾಗಿ ಪಡೆದುಕೊಳ್ಳಿಕ್ಕೆ ನೋಡ್ತದೆ. ಹೀಗೆ 1858ರಲ್ಲಿ ಜಾರಿಗೆ ಬಂದ ಬ್ರಿಟಿಷ್ ಕ್ರೌನ್ ಆ್ಯಕ್ಟ್ ಈ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯ ಭಾರತದ ಅಧಿಕಾರವನ್ನು ಬ್ರಿಟಿಷ್ ಕ್ರೌನ್ಗೆ ವರ್ಗಾಯಿಸಿತು. 1858ರ ಬ್ರಿಟಿಷ್ ಕ್ರೌನ್ ಆ್ಯಕ್ಟ್. ಒಂದು ಅಂಕಕ್ಕೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ, ಯಾವ ಕಾಯ್ದೆಯು ಭಾರತದ ಅಧಿಕಾರವನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಅದಕ್ಕೆ ಉತ್ತರ 1858ರ ಬ್ರಿಟಿಷ್ ಕ್ರೌನ್ ಆ್ಯಕ್ಟ್. 1858ರಿಂದ ಬ್ರಿಟಿಷ್ ಸರ್ಕಾರ ನೇರವಾಗಿ ಭಾರತದಲ್ಲಿ ಆಡಳಿತ ಚಲಾವಣೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಹೀಗೆ 1885ರಲ್ಲಿ ಮೊತ್ತ ಮೊದಲ ಬಾರಿಗೆ ಬ್ರಿಟಿಷ್ ಅಧಿಕಾರದ ವಿರುದ್ಧ ಧ್ವನಿಯನ್ನು ಎತ್ತುವುದಕ್ಕೋಸ್ಕರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯಾಗ್ತದೆ. ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯನ್ನು ಬ್ರಿಟಿಷ್ ಅಧಿಕಾರಿ ಎ.ಒ. ಹ್ಯೂಮ್ ಅವರು ಮಾಡ್ತಾರೆ. 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ. ಈ ಒಂದು ನಾವು INC ಅಂತ ಕರಿತೇವೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಇದರ ಸ್ಥಾಪನೆಯ ಹಿಂದಿದ್ದ ಮುಖ್ಯ ಉದ್ದೇಶ ಆಗಿತ್ತು ಬ್ರಿಟಿಷರಿಂದ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದು. ವಿದ್ಯಾರ್ಥಿಗಳೇ, ತಾವೊಂದು ವಿಷಯವನ್ನು ಇಲ್ಲಿ ನೆನಪಿಟ್ಟುಕೊಳ್ಬೇಕು. ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ತಾನು ಸ್ಥಾಪನೆಯಾದ ಆರಂಭದ ದಿನಗಳಿಂದ ಹಿಡಿದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಒಂದು ರಾಜಕೀಯ ಪಕ್ಷಕ್ಕಿಂತ ಭಿನ್ನವಾಗಿ ಒಂದು ಬ್ರಿಟಿಷರಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಒಂದು ಒತ್ತಡ ಗುಂಪಾಗಿ ಕಾರ್ಯನಿರ್ವಹಿಸ್ತದೆ. ಸ್ವಾತಂತ್ರ್ಯ ನಂತರವೇ ಇದು ಒಂದು ಪೂರ್ಣ ಪ್ರಮಾಣದ ರಾಜಕೀಯ ಪಕ್ಷವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತದೆ, ಬಹುಮತವನ್ನು ಪಡೆಯುತ್ತದೆ ಮತ್ತು ಅಧಿಕಾರ ಸ್ಥಾಪನೆ ಮಾಡ್ತದೆ. ಹೀಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್
ಮುಂದಿಡ್ತಾ ಇದ್ದಂತಹ ಬೇಡಿಕೆಗಳನ್ನು ಈಡೇರಿಸಲು ಬ್ರಿಟಿಷ್ ಸರ್ಕಾರ ಬೇರೆ ಬೇರೆ ರೀತಿಯ ಕಾಯ್ದೆಗಳನ್ನು ಅನುಷ್ಠಾನಕ್ಕೆ ತರ್ತದೆ. ಆ ರೀತಿಯ ಕಾಯ್ದೆಗಳಲ್ಲಿ ಪ್ರಮುಖವಾದ ಕಾಯ್ದೆಗಳು ಅಂದರೆ ಒಂದು 1909ರ ಮಿಂಟೋ ಮಾರ್ಲೆ ಸುಧಾರಣೆ. ಇನ್ನೊಂದು 1919ರ ಮಾಂಟೇಗೋ ಚಲಮ್ಸ್ಫರ್ಡ್ ವರದಿ. ಮತ್ತೆರಡು ಅತಿ ಪ್ರಮುಖ ಕಾಯ್ದೆಗಳು. ಈಗಾಗಲೇ ನಾವು ಈ ಕಾಯ್ದೆಗಳ ಪ್ರಾಮುಖ್ಯತೆ ಬಗ್ಗೆ ಹೇಳಿದ್ದೇವೆ. 1935ರ ಭಾರತ ಸರ್ಕಾರ ಕಾಯ್ದೆ, ಮತ್ತು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಈ ಕಾಯ್ದೆಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಬ್ರಿಟಿಷ್ ಸರ್ಕಾರ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವ ಪ್ರಯತ್ನವನ್ನು ಭಾರತದಲ್ಲಿ ಮಾಡ್ತದೆ. ಇದರಲ್ಲಿ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಇದು ಭಾರತೀಯರಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಮಾಡಿಕೊಡ್ತದೆ. ಮಾತ್ರವಲ್ಲ, ಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾರ ವರ್ಗವನ್ನು ಕಲ್ಪಿಸುವ ಗುರಿಯನ್ನು ಹೊಂದಿತ್ತು ಈ ಕಾಯ್ದೆ. ಇನ್ನು 1919ರ ಕಾಯ್ದೆ ಇದು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿತ್ತು. ಅದಕ್ಕೋಸ್ಕರ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಅಂದರೆ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಿತು. ಈ ಡಯಾರ್ಕಿ ಅಥವಾ ದ್ವಿಸರ್ಕಾರ ಪದ್ಧತಿ ಅಂದರೆ ಪ್ರಾಂತ್ಯಗಳಲ್ಲಿ ಇರುವ ವಿಷಯಗಳನ್ನು ಮೀಸಲು ವಿಷಯಗಳು ಮತ್ತು ವರ್ಗಾಯಿತ ವಿಷಯಗಳು ಅಂತ ವರ್ಗೀಕರಿಸಿಕೊಂಡು, ಮೀಸಲು ವಿಷಯಗಳು ಅಂದರೆ ಬಹುಮುಖ್ಯ ಆಡಳಿತ ವಿಷಯಗಳು ಅಂದರೆ ಪೊಲೀಸು, ಕಂದಾಯ ಇಂತಹ ವಿಷಯಗಳಲ್ಲಿ ಗವರ್ನರ್ ಜನರಲ್ ಅಧಿಕಾರ ಚಲಾವಣೆಯನ್ನು ಮಾಡೋದು. ಇನ್ನು ವರ್ಗಾಯಿಸಲ್ಪಟ್ಟ ವಿಷಯಗಳು, ಈ ವಿಷಯಗಳಲ್ಲಿ ಪ್ರಾಂತ್ಯಗಳಿಂದ ಆಯ್ದ ಚುನಾಯಿತ ಪ್ರತಿನಿಧಿಗಳು ಅಧಿಕಾರವನ್ನು ಚಲಾಯಿಸೋದು. ಈ ರೀತಿಯ ಎರಡು ವಿಧದ ದ್ವಿಸರ್ಕಾರ ಪದ್ಧತಿಯನ್ನು ಪ್ರಾಂತ್ಯಗಳಲ್ಲಿ 1919ರ ಕಾಯ್ದೆ ಅನುಷ್ಠಾನಕ್ಕೆ ತರುವ ಉದ್ದೇಶವನ್ನು ಹೊಂದಿತ್ತು. ಇನ್ನು 1935ರ ಕಾಯ್ದೆ ಮತ್ತು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸಲು ಇನ್ನಿಲ್ಲದ ಸುಧಾರಣೆಗಳನ್ನು ಜಾರಿಗೆ ತರ್ತದೆ. ಆದ್ದರಿಂದಲೇ ಈ ಎರಡೂ ಕಾಯ್ದೆಗಳನ್ನು ನಾವು ನಮ್ಮ ಅಧ್ಯಾಯದಲ್ಲಿ ಬಹಳ ವಿವರವಾಗಿ ಅಭ್ಯಾಸ ಮಾಡಲಿಕ್ಕೆ ಇದ್ದೇವೆ. ನಾವು ಈಗ 1935ರ ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ಅಭ್ಯಾಸವನ್ನು ಮಾಡುವ. 1935ರ ಭಾರತ ಸರ್ಕಾರ ಕಾಯ್ದೆ ಅತ್ಯಂತ ಪ್ರಮುಖ ಕಾಯ್ದೆ ಅಂತ ನಾನು ನಿಮಗೆ ಹೇಳಿದೆ. ಭಾರತದಲ್ಲಿ ಪ್ರಾಂತ್ಯಗಳಿಗೆ ಆಡಳಿತದಲ್ಲಿ ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದ ಕಾಯ್ದೆ ಅದು 1935ರ ಭಾರತ ಸರ್ಕಾರ ಕಾಯ್ದೆ. ಇಲ್ಲಿಯವರೆಗೆ ಅಂದರೆ ಈ ಕಾಯ್ದೆ ಅನುಷ್ಠಾನ ಬರುವವರೆಗೆ ಪ್ರಾಂತ್ಯಗಳಲ್ಲಿ ಗವರ್ನರ್ ಜನರಲ್ಗಳ ವೀಟೋ ಅಧಿಕಾರ ಚಲಾವಣೆ ಆಗ್ತಾಯಿತ್ತು. ಪ್ರಾಂತ್ಯಗಳನ್ನು ನೋಡಿಕೊಳ್ಳುತ್ತಿದ್ದಂಥ ಮಂತ್ರಿಗಳಿಗೆ ಯಾವುದೇ ರೀತಿಯ ಪರಮಾಧಿಕಾರ ಇರ್ತಾ ಇರಲಿಲ್ಲ. ಆದರೆ ಈ ಕಾಯ್ದೆಯು ಪ್ರಪ್ರಥಮ ಬಾರಿಗೆ ಈ ಮಂತ್ರಿಗಳಿಗೆ ತಮ್ಮ ಪ್ರಾಂತ್ಯಗಳಲ್ಲಿ ಸ್ವಂತ ಅಧಿಕಾರ ಚಲಾವಣೆಗೆ ಅವಕಾಶವನ್ನು ಮಾಡಿಕೊಡ್ತದೆ. ಹಾಗಾದರೆ ಬನ್ನಿ, ಯಾವ ರೀತಿ ಈ 1935ರ ಕಾಯ್ದೆ ಅನುಷ್ಠಾನಕ್ಕೆ ಬಂದಿತ್ತು ಅದರ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, 1909 ಮತ್ತು 19ರ ಕಾಯ್ದೆ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲಗೊಳ್ಳುತ್ತವೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿಯ ಮೂಲಕ ಸ್ವರಾಜ್ಯ ಆಂದೋಲನವನ್ನು ಪ್ರಾರಂಭಿಸುತ್ತದೆ. ಈ ಅಸಹಕಾರ ಚಳವಳಿಯ ಪರಿಣಾಮ ಏನಾಯಿತು ಕೇಳಿದ್ರೆ, ಬ್ರಿಟಿಷ್ ಸರ್ಕಾರ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ
ಒಂದು ಶಾಸನಾತ್ಮಕ ಆಯೋಗವನ್ನು ರಚನೆ ಮಾಡ್ತದೆ. ಇದನ್ನು ಸೈಮನ್ ಆಯೋಗ ಎಂದೇ ಕರೆಯಲಾಗ್ತದೆ. 1927ರಲ್ಲಿ ಸೈಮನ್ ಆಯೋಗದ ರಚನೆ. 1927ರಲ್ಲಿ ಸೈಮನ್ ಆಯೋಗವನ್ನು ಬ್ರಿಟಿಷ್ ಸರ್ಕಾರ ರಚನೆ ಮಾಡುತ್ತೆ. ಈ ಆಯೋಗ ಭಾರತದಲ್ಲಿ 1919ರ ಕಾಯ್ದೆಯ ಬಗ್ಗೆ ವಿಮರ್ಶೆಯನ್ನು ನಡೆಸಲಿಕ್ಕೋಸ್ಕರ ಮತ್ತು ದ್ವಿಸರಕಾರ ಅಥವಾ ಡಯಾರ್ಕಿಯ ಕಾರ್ಯವೈಖರಿಯನ್ನು ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ಸ್ಥಾಪನೆಯಾದಂಥ ಒಂದು ಆಯೋಗ, ಶಾಸನಾತ್ಮಕ ಆಯೋಗ ಇದಾಗಿತ್ತು. ಆದರೆ ಭಾರತದಲ್ಲಿ ಸೈಮನ್ ಆಯೋಗವನ್ನು ಭಾರತೀಯರು ತಿರಸ್ಕರಿಸ್ತಾರೆ. ತಿರಸ್ಕಾರಕ್ಕಿದ್ದ ಒಂದು ಕಾರಣ ಏನು ಹೇಳಿದರೆ, ಯಾವ ಉದ್ದೇಶಕ್ಕಾಗಿ ಈ ಸೈಮನ್ ಆಯೋಗವನ್ನು ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಸ್ಥಾಪನೆ ಮಾಡ್ತದೋ ಆ ಉದ್ದೇಶ ಭಾರತೀಯರಿಗೆ ಸಮಾಧಾನಕರ ಆಗಿರೋದಿಲ್ಲ. ಯಾಕೆ ಕೇಳಿದರೆ, ಈ ಸೈಮನ್ ಆಯೋಗದಲ್ಲಿ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಒಂದು ಶಾಸನಾತ್ಮಕ ಆಯೋಗವನ್ನು ರಚನೆ ಮಾಡಿತ್ತು. ಇದನ್ನು ಸೈಮನ್ ಆಯೋಗ ಎಂದೇ ಕರೆಯಲಾಗ್ತದೆ. ಈ ಆಯೋಗದ ರಚನೆಯ ಹಿಂದಿನ ಉದ್ದೇಶ 1919ರ ಕಾಯ್ದೆಯ ವಿಮರ್ಶೆ ಮತ್ತು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾದ ದ್ವಿಸರಕಾರ ಅಥವಾ ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ಪರಿಶೀಲನೆಯನ್ನು ನಡೆಸುವುದು. ಈ ಸೈಮನ್ ಆಯೋಗ ಸರ್ ಜಾನ್ ಸೈಮನ್ ಅವರೊಂದಿಗೆ 7 ಜನ ಬ್ರಿಟಿಷ್ ಅಧಿಕಾರಿಗಳನ್ನು ಒಳಗೊಂಡಿತ್ತು. ಇದರಲ್ಲಿ ಒಬ್ಬನೇ ಒಬ್ಬ ಭಾರತೀಯ ಪ್ರತಿನಿಧಿ ಇಲ್ಲದೇ ಇದ್ದುದರಿಂದ ಸೈಮನ್ ಆಯೋಗವನ್ನು ಭಾರತೀಯರು ತಿರಸ್ಕರಿಸ್ತಾರೆ. ಸೈಮನ್ ಗೋ ಬ್ಯಾಕ್, ಸೈಮನ್ ನೀನು ಮರಳಿ ಹೋಗು ಅನ್ನುವ ಘೋಷಣೆಯನ್ನು ಕೂಗ್ತಾರೆ. ಇವೆಲ್ಲ ಘೋಷಣೆಗಳು, ವಿರೋಧಗಳ ನಡುವೆ ಸೈಮನ್ ಆಯೋಗ ಭಾರತಕ್ಕೆ ಬರ್ತದೆ, ತನಗೆ ವಹಿಸಿದ ಜವಾಬ್ದಾರಿಯನ್ನು ನಿರ್ವಹಿಸ್ತದೆ. ಹೀಗೆ 1929ರಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಎನ್ನುವ ಘೋಷಣೆಯನ್ನು ಮಾಡ್ತದೆ. ಈ ರೀತಿ ಸೈಮನ್ ಆಯೋಗವು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ತಾನು ಮಾಡಿದಂಥ ವರದಿಯನ್ನು ಲಂಡನ್ನಲ್ಲಿ 1930, 1931, 1932ರಲ್ಲಿ ನಡೆದ ದುಂಡು ಮೇಜಿನ ಪರಿಷತ್ತಿನಲ್ಲಿ ಈ ವರದಿಯನ್ನು ಪರಿಶೀಲನೆಗೆ ಇಟ್ಟು ಶ್ವೇತಪತ್ರವೊಂದನ್ನು ಹೊರಡಿಸಿತು. 1930, 1931 ಮತ್ತು 1932 ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನ. ಒಂದು ಅಂಕಕ್ಕೆ ಪ್ರಶ್ನೆ ಬರ್ತದೆ, ಎಲ್ಲಿ ಮತ್ತು ಯಾವಾಗ ದುಂಡು ಮೇಜಿನ ಸಮ್ಮೇಳನಗಳು ನಡೆದವು? ಅದಕ್ಕೆ ಉತ್ತರವಾಗಿ 1930, 1931, 1932 ಲಂಡನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ನಡೆಯಿತು. ಈ ಸಮ್ಮೇಳನಗಳಲ್ಲಿ ಹೊರಡಿಸಿದ ಶ್ವೇತಪತ್ರದಲ್ಲಿ ಈ ಕೆಳಗಿನ ಮುಖ್ಯಾಂಶಗಳು ಇದ್ದವು. ಒಂದು ಏನು ಹೇಳಿದರೆ, ದುರ್ಬಲ ವರ್ಗದವರಿಗೆ ಶಿಕ್ಷಣದ ಸೌಲಭ್ಯಗಳು. ಎರಡನೆಯ ಮುಖ್ಯಾಂಶ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಮೂರನೇದಾಗಿ ಸಾಮಾಜಿಕ ಬಹಿಷ್ಕಾರ ನಿಷೇಧ. ನಾಲ್ಕನೇದು ಕೋಮು ಪ್ರಾತಿನಿಧ್ಯ ಮತ್ತು ಕೊನೆಯದಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ. ಈ ಎಲ್ಲ ಮುಖ್ಯಾಂಶಗಳಲ್ಲಿ ಕೊನೆಯ ಮುಖ್ಯಾಂಶ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ, ಇದನ್ನು ವಿರೋಧಿಸಿಕೊಂಡು ಗಾಂಧೀಜಿಯವರು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಗಾಂಧೀಜಿಯವರಿಗೆ ಈ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ನೀಡೋದು ಸರಿ ಕಾಣೋದಿಲ್ಲ. ಯಾಕೆಂದರೆ ಇದು ಭಾರತೀಯರ ಒಗ್ಗಟ್ಟಿಗೆ ಒಂದು ಧಕ್ಕೆ ತರುವಂಥ ವಿಷಯ ಆಗಿರೋದ್ರಿಂದ ಇದನ್ನು ಗಾಂಧೀಜಿಯವರು ವಿರೋಧಿಸ್ತಾರೆ ಮತ್ತು ಅಮರನಾಥ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ. ಈಗ ಕಾಂಗ್ರೆಸ್ ನಾಯಕರು ಗಾಂಧೀಜಿಯವರ ಹತ್ರ ಹೋಗಿ ಸತ್ಯಾಗ್ರಹವನ್ನು ಕೈ ಬಿಡಬೇಕು ಅನ್ನುವ ಮಾತುಕತೆಯನ್ನು ನಡೆಸ್ತಾರೆ. ಕೊನೆಯಲ್ಲಿ ಗಾಂಧೀಜಿಯವರು 1932 ಸೆಪ್ಟೆಂಬರ್ 24, 1932 ಸೆಪ್ಟೆಂಬರ್ 4
ರಂದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ಒಂದು ಒಪ್ಪಂದಕ್ಕೆ ಬರಲಾಯಿತು. ಆ ಒಪ್ಪಂದದ ಪ್ರಕಾರ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರದ ಬದಲು ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸುವ ಯೋಜನೆಗೆ ಸಹಿಯನ್ನು ಹಾಕಲಾಯಿತು. ಹೀಗೆ ಇವರಿಬ್ಬರು ನಾಯಕರು ಅಂದರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ನಡೆದ ಈ ಒಪ್ಪಂದವನ್ನು ಪೂನಾ ಒಪ್ಪಂದ ಎಂದು ಕರೆಯಲಾಗುವುದು. ಅಂಬೇಡ್ಕರ್ ಮತ್ತು ಗಾಂಧೀಜಿಯ ಮಧ್ಯೆ ನಡೆದ ಪೂನಾ ಒಪ್ಪಂದ 1932 ಸೆಪ್ಟೆಂಬರ್ 24ರಂದು. ಮುಂದೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಹೊರಡಿಸಿದ ಶ್ವೇತಪತ್ರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಜಂಟಿ ಆಯ್ಕೆ ಸಮಿತಿ ಎದುರು ಪರಿಶೀಲನೆಗೆ ಇಡಲಾಯಿತು. ಪರಿಶೀಲನೆ ನಂತರ ಅದರ ಶಿಫಾರಸುಗಳ ಅನ್ವಯ 1935ರ ಕಾಯ್ದೆಯನ್ನು ಬ್ರಿಟಿಷ್ ಸಂಸತ್ತು ಅನುಷ್ಠಾನಕ್ಕೆ ತಂದಿತ್ತು. ಹೀಗೆ ಜಾರಿಗೆ ಬಂದ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಒಟ್ಟು 321 ವಿಧಿಗಳು ಅನುಬಂಧಗಳು ಇದ್ದವು. ಪ್ರಶ್ನೆ ಇದೆ, 1935ರ ಕಾಯ್ದೆಯಲ್ಲಿ ಒಟ್ಟು ಎಷ್ಟು ವಿಧಿಗಳು ಮತ್ತು ಅನುಬಂಧಗಳು ಇದ್ದವು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ 321 ವಿಧಿಗಳು ಮತ್ತು 10 ಅನುಬಂಧಗಳನ್ನು ಈ ಕಾಯ್ದೆ ಒಳಗೊಂಡಿತ್ತು.